ಆತ್ಮೀಯ ವಿದ್ಯಾರ್ಥಿಗಳಿಗೆ ನುಡಿಯ ಕಲಿಕೆ ಸಂಚಿಕೆ 21ಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡುವಂಥದ್ದು ದ್ವಿತೀಯ PUC ಕನ್ನಡ ಪಠ್ಯಭಾಗವಾದ ತಿರುಳ್ಗನ್ನಡದ ಬೆಳ್ನುಡಿ. ಬರೆದವರು ಮುದ್ದಣ್ಣ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಆಧುನಿಕ ಸಾಹಿತ್ಯ ಚಿಂತನೆಯನ್ನು ಮೊಟ್ಟ ಮೊದಲಿಗೆ ರೂಪಿಸುವಂಥ ಕವಿ ಮುದ್ದಣ್ಣ. ಇವನನ್ನು ಕನ್ನಡ ಸಾಹಿತ್ಯದ ಮುಂಗೋಳಿ ಅಂತಲೂ ಕರೀತೇವೆ. ಮುದ್ದಣ್ಣ ಈ ಕಾವ್ಯದ ಮೂಲಕ ಕನ್ನಡದ ಪರಂಪರೆಯಲ್ಲಿ ಪದ್ಯ ಸಾಹಿತ್ಯವನ್ನು ದಾಟಿ ಗದ್ಯ ಸಾಹಿತ್ಯದ ಕಡೆಗೆ ಯೋಚನೆ ಮಾಡುವುದನ್ನು ಇಲ್ಲಿ ಗಮನಿಸ್ಬೋದು. ಇಡೀ ಪಠ್ಯ ನಾಟಕದ ದೃಷ್ಟಿಯಿಂದ ರಚನೆಗೊಂಡರೂ ಅದರಲ್ಲಿ ಹೊಸಗನ್ನಡದ ಆಲೋಚನಾ ಕ್ರಮ, ಕನ್ನಡದ ಸರಳವಾದ ಚಿಂತನೆಯನ್ನು ಮನಸ್ಸಿಗೆ ಮುಟ್ಟಿಸುವ ಕೆಲಸವನ್ನು ಮಾಡುತ್ತೆ. ಈ ಪಠ್ಯ ಆರಂಭ ಆಗೋದು ಮುದ್ದಣ್ಣ ಮತ್ತು ಮನೋರಮೆಯ ಮಾತುಕತೆಗಳಿಂದ. ವಿದ್ಯಾರ್ಥಿಗಳೇ, ಪರೀಕ್ಷೆಯ ದೃಷ್ಟಿಕೋನಗಳಿಂದ ಸರಳವಾಗಿ ಈ ಪಠ್ಯವನ್ನು ಚರ್ಚೆ ಮಾಡುವುದಾದರೆ, ಮುದ್ದಣ್ಣ ಅರಮನೆಯಲ್ಲಿ ಕೆಲಸ ಮಾಡ್ತಿರುವಂಥವನು. ಮುದ್ದಣ್ಣನಿಗೆ ಅರಮನೆಯಲ್ಲಿ ಕವಿತೆ ಬರೆಯುವ ಕೆಲಸ, ಅವನು ಕವಿಯಾಗಿದ್ದಾನೆ. ಹೀಗಿರುವಾಗ ಒಂದು ದಿನ ಸಂಜೆ ಹೊತ್ತು ಅವನು ಅರಮನೆಯಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುತ್ತಾನೆ. ಬರುವಾಗ ಅವನ ಹೆಂಡತಿ ಗಂಡ ಬರುವ ದಾರಿಯನ್ನು ನೋಡುತ್ತಿದ್ದವಳು ಅವನ ಬಂದಾಗ ಅರ್ಧ ದಾರಿಗೆ ಹೋಗಿ ಅವನು ತಂದಿರುವ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಅವನಿಗೆ ಕಾಲು ತೊಳೆಯಲು ನೀರು ಕೊಟ್ಟು ಕರೆದುಕೊಂಡು ಮನೆಯೊಳಕ್ಕೆ ಬಂದವಳು ಚಾವಡಿಯಲ್ಲಿ ಕೂರಿಸಿ ಮಣೆಯಿಟ್ಟು ನಂತರದಲ್ಲಿ ಹಣ್ಣು, ತಣಿವ ಹಾಲು ನೀಡಿ ಉಪಚರಿಸುತ್ತಾಳೆ. ಮುದ್ದಣ್ಣ ಹೆಂಡತಿಯ ಉಪಚಾರದಿಂದಾಗಿ ಗೆಲುವಾದವನು ನಂತರ ಎಲೆಡಿಕೆ ಹಾಕಿಕೊಂಡು ಗಂಡ ಹೆಂಡತಿಯರಿಬ್ಬರು ಮಾತುಕತೆಯಲ್ಲಿ ತೊಡಗುತ್ತಾರೆ. ಹೀಗೆ ಮಾತುಕತೆಯಲ್ಲಿ ತೊಡಗಿದ ತಕ್ಷಣ ಮನೋರಮೆ ಮುದ್ದಣ್ಣನನ್ನು ಕೇಳಿಕೊಳ್ಳುತ್ತಾಳೆ. ಈ ಮಳೆಗಾಲದ ದಿವಸಗಳಲ್ಲಿ, ಅಂದರೆ ಸೋನೆ ಮಳೆ ನಿರಂತರವಾಗಿ ಸುರಿಯುತ್ತಿದ್ದ ಕಾರಣ ಮನೆಯಲ್ಲಿ ಬೇಸರವಾಗುತ್ತಿದೆ. ಎಲ್ಲಿಗೂ ಹೊರಗಡೆ ಹೋಗದಷ್ಟು ಮಳೆ, ದಿನ ಕಳೆಯುವುದು ಕಷ್ಟವಾಗ್ತಿದೆ. ಹಾಗಾಗಿ ನನಗೇಕೋ ಮನಸ್ಸಿಗೆ ಬೇಸರ. ಹಾಗಾಗಿ ಒಂದು ಕಥೆಯನ್ನು ಹೇಳು. ಆಗ ಕಥೆಯನ್ನು ಹೇಳು ಎಂದುಕೊಂಡು ಅವನು ಕತೆ ಹೇಳಲಿಕ್ಕೆ ಕೇಳಿಕೊಂಡಾಗ ಮುದ್ದಣ್ಣ, ಆಯಿತು, ಯಾವ ಕಥೆಯನ್ನು ಹೇಳಲಿ? ಅದು ಮಹಾವೀರನ ಚರಿತ್ರೆಯನ್ನು ಹೇಳಲ, ರಾಮಾಯಣದ ಕತೆ ಹೇಳಲ, ಮಹಾಭಾರತದ ಕತೆ ಹೇಳಲ ಅಂತ ಕೇಳ್ತಾನೆ. ಮನೋರಮೆ ರಾಮಾಯಣದ ಕಥೆಯನ್ನು ಹೇಳು ಅಂತ ಹೇಳಿ, ಮುದ್ದಣ್ಣ ಮನೋರಮೆ ಕಥೆಯನ್ನು ಕೇಳಿದಾಗ ಆ ಕಥೆಯನ್ನು ಯಾವ ರಸದಲ್ಲಿ ಹೇಳಬೇಕು ಅಂತ ಹೇಳಿ ಅವನು ಕೇಳುವಾಗ, ನನಗೆ ನವರಸದೊಳು ಕಥೆಯನ್ನು ಹೇಳಿ ಅಂತ ಹೇಳಿ ಹೆಂಡತಿ ಕೇಳಿಕೊಂಡಳು. ಆಗ ಮುದ್ದಣ್ಣ, ಆಯಿತು, ಹಾಗಾದರೆ ಕಥೆಯನ್ನು ನೀನು ಆಯ್ಕೆ ಮಾಡಿಕೋ ಅಂತ ಹೇಳಿ ಆತ ರಾಮಾಯಣದಲ್ಲಿರುವ ಸೀತಾಪರಣದ ಕಥೆಯನ್ನು ಹೇಳಲೆ ಅಂತ ಕೇಳುತ್ತಾನೆ. ಆಗ, ಬೇಡ, ಅದನ್ನು ನಾನು ಕೇಳಿದ್ದೇನೆ, ಹಾಗಾದರೆ ನಾನು ಯಾವ ಕಥೆಯನ್ನು ಹೇಳಲಿ ಅಂತ ಕೇಳಿದಾಗ, ಶೇಷ ರಾಮಾಯಣವನ್ನು ಹೇಳುತ್ತೇನೆ ಎಂದು ಹೇಳಿದ ನಂತರದಲ್ಲಿ ಮನೋರಮೆ ಈ ಕಥೆಯನ್ನು ಯಾರು ಯಾರಿಗೆ ಮೊದಲು ಹೇಳಿದರು ಎನ್ನುವ ಮಾತನ್ನು ಹೇಳ್ತಾಳೆ. ಆಗ ಮುದ್ದಣ್ಣ, ಈ ಕಥೆಯನ್ನು ಮೊದಲು ಶೇಷನು ವತ್ಸಾಯನಿಗೆ ಹೇಳಿದ ಆ ಕಥೆಯನ್ನು ನಾನು ನಿನಗೆ ಹೇಳ್ತೇನೆ. ಇದು ಕತೆ ಎನ್ನುವುದು ಸರಳವಾದ ಕಥೆಯಲ್ಲ, ಬಲ್ಗತೆ, ಸ್ವಲ್ಪ ದೊಡ್ಡದಾದ ಕತೆ, ಒಂದೆರಡು ದಿನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದಾಗ, ಆಯಿತು, ನಿಧಾನಕ್ಕೆ ಹೇಳು ಎಂದು ತನ್ನ ಗಂಡನಲ್ಲಿ ಕೇಳಿಕೊಳ್ಳುತ್ತಾಳೆ. ಹೀಗೆ ಹೇಳಿದ ಮುದ್ದಣ್ಣ ತನ್ನ ಹೆಂಡತಿಗೆ, ಹಾಗಾದರೆ ಈ ಕಥೆಯನ್ನು ನಾನು ಯಾವ ಮಾದರಿಯಲ್ಲಿ ಹೇಳಬೇಕು, ಅಂದರೆ ಗದ್ಯದಲ್ಲಿ ಹೇಳಬೇಕೋ ಪದ್ಯದಲ್ಲಿ ಹೇಳಬೇಕೋ ಅಂತ ಕೇಳಿದ. ಆಗ ಮನೋರಮೆ ಹೇಳ್ತಾಳೆ, ಪದ್ಯಂ ವದ್ಯಂ ಗದ್ಯಂ ರದ್ಯಂ. ಪದ್ಯ ಎನ್ನುವುದು ಮನಸ್ಸಿಗೆ ಕಷ್ಟವನ್ನುಂಟು ಮಾಡಿದರೆ ಗದ್ಯ ಎನ್ನುವುದು ಮನಸ್ಸಿಗೆ ಹತ್ತಿರ ಆಗತ್ತೆ. ಹಾಗಾದರೆ ನೀನು ಗದ್ಯದಲ್ಲಿ ನನಗೆ ಈ ಕಥೆಯನ್ನು ಹೇಳು. ಮುದ್ದಣ್ಣ ಆಯಿತು ಅಂದವನು, ನಾನು ಕತೆ ಹೇಳ್ತೇನೆ, ನಿನಗೆ ನೆಚ್ಚಿಕೆ ಆದರೆ ನನಗೇನು ಕೊಡ್ತೀಯಾ? ಅರಮನೆಯಲ್ಲಿ ನಾನು ಕತೆ ಹೇಳಿ ರಾಜರಿಗೆ ನೆಚ್ಚಿಕೆ ಆದರೆ ಅವರು ಹಾರಗಳನ್ನು ಇತ್ಯಾದಿ ಸಂಪತ್ತುಗಳನ್ನು ನನಗೆ ಕೊಡ್ತಾರೆ, ನೀನೇನು ಕೊಡ್ತೀಯಾ ಅಂತ ಕೇಳಿದಾಗ ಮನೋರಮೆ ಹೇಳಿದ್ಲು, ನನ್ನನ್ನೇ ಪ್ರೀತಿಯಿಂದ ನನ್ನ ತಾಯಿ ತಂದೆಯರು ನಿನಗೆ ಇತ್ತಿದ್ದಾರೆ, ಇನ್ನು ಕೊಡೋದೇನುಂಟು ಅಂದಾಗ ಅನಿಸುತ್ತೇನೆ ಅಂತ ಹೇಳಿ ಮನೋರಮೆ ಕಥೆಯನ್ನು ಆರಂಭಿಸಲು ಹೇಳುತ್ತಾಳೆ.
ಮುದ್ದಣ್ಣ ಕಥೆಯನ್ನು ಆರಂಭಿಸ್ತಾನೆ. ಕತೆ ಆರಂಭಿಸುವಾಗ ಶ್ರೀಮತ್ ನರೇಂದ್ರ ಮುನೀಂದ್ರ ಎಂದು ಕಥೆಯನ್ನು ಆರಂಭಿಸಿದಾಗ ಮನೋರಮೆ ತಡೆ ತಡೆ ತಡೆ, ಇಷ್ಟು ವೇಗವಾಗಿ ಸಂಸ್ಕೃತ ಭೂಯಿಷ್ಠತೆಯಿಂದ ಬಸದಿ ಒಡೆಯನ ಕಥೆಯನ್ನು ಹೇಳ್ತಾ ಇದೆಯಲ್ಲ, ನಾನು ಕೇಳಿದ್ದು ಸರಳವಾದ ಗದ್ಯದಲ್ಲಿ ರಾಮನ ಕತೆ. ಈ ಥರ ಕತೆ ಹೇಳಿದರೆ ನನಗೆಲ್ಲಿ ಅರ್ಥ ಆಗಬೇಕು? ನೀರಿಳಿಯದ ಗಂಟಲಲ್ಲಿ ಕಡುಬಂ ತುರುಕಿದಂತಾಯಿತು ಅಂತ ಹೇಳಿ ಅವನನ್ನು ತಡೆಯುತ್ತಾಳೆ. ಆಗ ಮುದ್ದಣ್ಣ, ನಾನು ಕಥೆಯನ್ನು ಆರಂಭಿಸಿದ್ದೇನೆ. ಕತೆ ಚಂದವಾಗಿರಬೇಕಾದರೆ ನಾವು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಯ ಯೋಚನೆಯನ್ನು ಮಾಡಬೇಕು. ಅದು ಹೇಗೆಂದರೆ, ಕರಿಮಣಿ ಸರದಲ್ಲಿ ಹೇಗೆ ಹವಳದ ಮುತ್ತುಗಳು ಆ ಸರಕ್ಕೆ ಅಂದವನ್ನು ತರುತ್ತೋ, ಹಾಗೆಯೇ ಕಾವ್ಯಕ್ಕೆ ಒಂದು ಅಂದವನ್ನು ತರಬೇಕಾದ್ರೆ ಸಂಸ್ಕೃತ ಕನ್ನಡದ ಪದಗಳು ಭಾಷೆಗಳು ಇರಬೇಕು ಅನ್ನುವ ಭಾವನೆಯನ್ನು ಹೇಳ್ತಾನೆ. ಆಗ ಮನೋರಮೆ ಹೇಳುವುದು, ಕನ್ನಡವೆಂದರೆ ಕತ್ತೂರಿಯಲ್ತೆ, ನೀನು ಕನ್ನಡದಲ್ಲಿಯೇ ಒಂದು ಸರಳವಾದ ಗದ್ಯದಲ್ಲಿ ನನಗೆ ಕಥೆಯನ್ನು ಹೇಳು, ಆ ಕತೆ ನನಗೆ ಅರ್ಥ ಆಗುತ್ತೆ ಅನ್ನುವ ಯೋಚನೆಯನ್ನು ಮನೋರಮೆ ಮುದ್ದಣ್ಣನ ಮುಂದೆ ಇಡ್ತಾಳೆ. ಇಡೀ ಪಠ್ಯ ಅನ್ನುವಂಥದ್ದು ಮಕ್ಕಳಿಗೆ ಆಧುನಿಕ ಹೊಸಗನ್ನಡದ ಕಾವ್ಯ ಮಾದರಿಯಲ್ಲಿ ಪದ್ಯದಿಂದ ಮೀರಿ ಗದ್ಯದ ಆಲೋಚನೆ ಹುಟ್ಟಿಕೊಂಡ ಬಗೆ ಹೇಗೆ, ಕನ್ನಡದಲ್ಲೇ ಕಾವ್ಯ ಪರಂಪರೆಯನ್ನು ರೂಪಿಸುವ ವಿವೇಚನೆಯನ್ನು ಕನ್ನಡದ ಪರಿಸರದಲ್ಲಿ ಹೇಗೆ ಹುಟ್ಕೊಳ್ತು ಎನ್ನುವ ಚರ್ಚೆಗಳನ್ನು ಈ ಪಠ್ಯದಲ್ಲಿ ಮಾಡಲಾಗಿದೆ.